ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವೈಬ್ ವಿಶ್ ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವಿವತ್ತು ಸಿಂಪಲ್ಲಾಗಿ ಮನೇಲಿ ಯಾವ ರೀತಿ ವೆಜಿಟೇಬಲ್ ಪಲಾವ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ನಾನು ತೊಗೊಂಡಿರೋದು 1 ಗೆಡ್ಡೆಕೋಸು, 1 ಆಲೂಗೆಡ್ಡೆ, 1 ಕ್ಯಾರೆಟು, ಹಾಗೆಯೇ 10ರಿಂದ 12 ಬೀನ್ಸು. ನಾನು ಇದನ್ನು 2 ಮೆಂಬರ್ಸ್ಗೋಸ್ಕರ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮಲ್ಲಿ ಎಷ್ಟು ಜನ ಕ್ವಾಂಟಿಟಿ ಇರ್ತಾರೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ವೆಜಿಟೇಬಲ್ನ ಇನ್ಕ್ರೀಸ್ ಮಾಡ್ಕೋಬೋದು, ಎಷ್ಟು ಬೇಕೋ ಅಷ್ಟನ್ನು. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಒಗ್ಗರಣೆಗೆ ಹಾಕೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ 2 ಮೀಡಿಯಮ್ ಸೈಜ್ ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2ರಿಂದ 3 ಪೀಸ್ ಚಕ್ಕೆ, 4ರಿಂದ 5 ಹಸಿರುಮೆಣಸಿನಕಾಯಿ. ನನ್ನ ಮಗ ಖಾರ ತಿನ್ನಲ್ಲ, ಅದಕ್ಕೋಸ್ಕರ ನಾನು ಹಸಿರುಮೆಣಸಿನ್ಕಾಯಿ ಯಾವಾಗಲೂ ಕಡಿಮೆ ಹಾಕ್ಕೋತೀನಿ. ಹಾಗೆಯೇ 1 ಕುಪ್ಪ ಬೆಳ್ಳುಳ್ಳಿ. ನೆಕ್ಸ್ಟ್ ಇದನ್ನು ಒಂದು ಚಿಕ್ಕ ಜಾರಿಗೆ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಹಾಗೆ ಚಕ್ಕೆನ ಹಾಕಿ ರುಬ್ಕೊತೀನಿ. ಮೆಣಸಿನ್ಕಾಯಿನ ಕೆಲವರು ಒಗ್ಗರಣೆಗೆ ಹಾಕ್ಕೊತಾರೆ, ಆದರೆ ನನ್ನ ಮಗ ಪಲಾವಲ್ಲಿ ಒಗ್ಗರಣೆಗೆ ಹಾಕಿರೋ ಮೆಣಸಿನ್ಕಾಯಿ ಸಿಕ್ಕಿದರೆ ಅವನಿನ್ನು ತಿನ್ನಲ್ಲ ಖಾರ ಆಗಿದೆ ಅಂತ. ಅದಕ್ಕೆ ಅದು ಅವನಿಗೆ ಗೊತ್ತಾಗಬಾರ್ದು ಅಂತ ನಾನು ಮಿಕ್ಸಿಗೆ ಹಾಕಿ ರುಬ್ಕೊತೀನಿ. ಇದಕ್ಕೆ ನೀವು ಲವಂಗನೂ ಆ್ಯಡ್ ಮಾಡ್ಕೋಬೋದು, ಗಸಗಸೆನೂ ಆ್ಯಡ್ ಮಾಡ್ಕೋಬೋದು. ಕೆಲವರು ಆ ಥರ ಮಾಡ್ತಾರೆ, ನಾನು ಅದನ್ನೆಲ್ಲ ಏನು ಮಿಕ್ಸ್ ಮಾಡ್ಕೊಳ್ಳಲ್ಲ. ನೆಕ್ಸ್ಟ್ ಇವಾಗ ಒಂದು ಕುಕ್ಕರಿಗೆ 4ರಿಂದ 5 ಸ್ಪೂನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಪಲಾವ್ಗೆ ಯಾವತ್ತಿದ್ರೂ ಎಣ್ಣೆ ಮುಂದೆನೇ ಇರಬೇಕು, ಇಲ್ಲ ಅಂತ ಅಂದರೆ ಅದು ಅನ್ನ ಸ್ವಲ್ಪ ಡ್ರೈ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನೊಂದು 4ರಿಂದ 5 ಸ್ಪೂನ್ನ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀವು ಎಲ್ಲ ಥರ ಸ್ಪೈಸಸ್ ಐಟಮ್ಸ್ನೂ ನೀವು ಮಿಕ್ಸ್ ಮಾಡ್ಕೋಬೋದು. ಪಲಾವ್ ಎಲೆಗಳು ಹಾಕೋಬೋದು, ಮತ್ತು ಕಲ್ಲುವ ಅಂತ ಸಿಗುತ್ತಲ್ಲ ಅದನ್ನು ಹಾಕೋಬೋದು. ಏನೇನು ಸ್ಪೈಸಿ ಐಟಮ್ಸ್ ಏನೇನು ಸಿಗುತ್ತೆ ಅದನ್ನೆಲ್ಲ ನೀವು ಯೂಸ್ ಮಾಡ್ಕೋಬೋದು. ಇವಾಗ ನಿಮಗೆ ಇಲ್ಲ ತುಂಬ ಸ್ಪೈಸಸ್ ಬೇಡ, ನಾವು ನಾರ್ಮಲಾಗಿ ವೆಜಿಟೇಬಲ್ ಪಲಾವ್ ಥರನೇ ಇರಲಿ ಅಂತ ಅಂದರೆ ಏನೂ ಅವಶ್ಯಕತೆ ಇಲ್ಲ. ಇವಾಗ ನಾನು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಯಾವತ್ತಿದ್ರೂ ಟೊಮೊಟೊನ ನಾವು ಒಗ್ಗರಣೆಯಲ್ಲೇ ಹಾಕ್ಕೊಬೇಕು. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಉಟ್ಕೊತೀನಿ. ತರಕಾರಿ ಹಾಕಿದ ಮೇಲೆ ತರಕಾರಿ ಜೊತೆಗೆ ಟೊಮೊಟೊನ ಹಾಕ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂತಂದರೆ ತರಕಾರಿ ಬೇಯುತ್ತೆ, ಟೊಮೊಟೊ ಬೆಂದಿರಲ್ಲ. ಟೊಮೊಟೊ ಹಸಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಆದರೆ ಇದರಲ್ಲಿ ನಾವು ಹಸಿಯಲ್ಲಿ ಸ್ವಲ್ಪ ಬೆಂದು ಸ್ವಲ್ಪ ಬಿಟ್ಟಿರೋ ಟೊಮೊಟೊ ತಿಂದರೆ ಅದು ನಿಜವಾಗ್ಲೂ ಟೇಸ್ಟ್ ಒಂಥರ ಬೇರೆ ಥರ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಅದು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ನಾನು ಎಣ್ಣೆಯಲ್ಲೇ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಹುರ್ಕೊತೀನಿ. ಇವಾಗ ನಾನು ಏನೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ವೆಜಿಟೇಬಲ್ಸ್, ಅದನ್ನು ಒಂದು 10 ಮಿನಿಟ್ಸ್ ನೀರಲ್ಲಿ ನೆನೆಯೋಕೆ ಇಟ್ಟಿದ್ದೆ. ಅದರಲ್ಲಿ ಏನೇ ಮಣ್ಣಿದ್ರೂ ಹಾಗೆ ತೊಳೆದು ಹಾಗೆ ಹಾಕಿದ ತಕ್ಷಣವೇ ಅದಷ್ಟು ಕ್ಲಿಯರ್ ಆಗೋದಿಲ್ಲ. ಅದಕ್ಕೆ ಒಂದು 10 ಮಿನಿಟ್ಸ್ ವೆಜಿಟೇಬಲ್ಸ್ನ ನೀರಲ್ಲಿ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಟ್ಟು ಇವಾಗ ನಾನು ಎಲ್ಲ ವೆಜಿಟೇಬಲ್ಸ್ನ ಎತ್ಬಿಟ್ಟು ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಬಟಾಣಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ಹಸಿ ಬಟಾಣಿ ಆದರೆ ಈಗ ವೆಜಿಟೇಬಲ್ ಜೊತೆನೇ ಇಲ್ಲ ಒಗ್ಗರಣೆಗೆ ನಾವು ಅದನ್ನು ಹಾಕೋಬೋದು. ಆದರೆ ಒಣಗಿದ ಬಟಾಣಿ ಆದರೆ ಏನಾಗ್ಬಿಡುತ್ತೆ ಅಂದರೆ ನಾವು ಇವಾಗ ವೆಜಿಟೇಬಲ್ ಜೊತೆ ಹಾಕಿ ಅದನ್ನು ನಾವು ಕುಕ್ಕರಲ್ಲಿ ವಿಷಲ್ ಹಾಕಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಣಗಿದ ಬಟಾಣಿ ಆದರೆ ಏನಾಗ್ಬಿಡುತ್ತೆ ಅಂತ ಅಂದರೆ ಅದು ತುಂಬ ಗಟ್ಟಿಯಾಗಿಯೇ ಇರುತ್ತೆ, ನಮಗೆ ಅದು ವಿಷಲ್ ಹಾಕ್ಸಿದ ತಕ್ಷಣವೇ ಅದು ಮೆತ್ತಗಾಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕಾಗತ್ತೆ ಅಂತ ಅಂದರೆ ಒಣಗಿದ ಬಟಾಣಿನ ಹಿಂದಿನ ದಿನವೇ ರಾತ್ರಿ ನೀರಲ್ಲಿ ನೆನೆಯೋಕ್ಕೆ ಇಡಬೇಕಾಗತ್ತೆ. ಆ ರೀತಿ ನೆನೆಯೋಕ್ಕಿಟ್ರೆ ಬೆಳಗ್ಗೆಗೆ ಅದು ರೆಡಿಯಾಗಿರುತ್ತೆ. ಈ ವೆಜಿಟೇಬಲ್ ಜೊತೆ ಅದು ಒಂದು ವಿಷಲ್ ಅಥವಾ 2 ವಿಷಲ್ ನೀವು ಹಾಕ್ಸಿದ ಕೂಡಲೇ ಅದು ಬೆಂದಿರುತ್ತೆ. ಇವಾಗ ನೋಡಿ ನಾನು ಎಲ್ಲ ತರಕಾರಿಗಳನ್ನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಒಂದು 5 ಮಿನಿಟ್ಸ್ ನಾನು ಬೇಯಿಸ್ಕೊತೀನಿ. ನೆಕ್ಸ್ಟ್ ಇವಾಗ ನಾನೇನು ರುಬ್ಬಿಟ್ಕೊಂಡಿದ್ನಲ್ವ ಮೆಣಸಿನಕಾಯಿ ಮತ್ತು ಎಲ್ಲನೂ ಹಾಕ್ಕೊಂಡು ಅದನ್ನು ಇವಾಗ ನಾನೇನು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಪಲಾವ್ಗೆ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂತ ಅಂದರೆ ಕೆಲವರು ಇದಕ್ಕೆ ಕಾಯಿನೂ ಕೂಡ ಆ್ಯಡ್ ಮಾಡ್ಕೊತಾರೆ, ಗಸಗಸೆ ಆ್ಯಡ್ ಮಾಡಿಕೊಡ್ತಾರೆ. ಆದರೆ ನನಗೇನಂತ ಅಂದರೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅದು ಮಟನ್ ಸಾರು ಚಿಕನ್ ಸಾರು ಥರನೇ ಆಗಿಬಿಡುತ್ತೆ, ಅದು ಪಲಾವ್ ಆಗಿರುತ್ತೆ ಅನ್ನೋ ಫೀಲಿಂಗ್ ನನಗೆ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಏನೂ ಅದನ್ನು ಆ್ಯಡ್ ಮಾಡ್ಕೊಳ್ಳೋದಿಲ್ಲ. ಇವಾಗ ನೋಡಿ ಅದಕ್ಕೆ ನೀರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಅಷ್ಟೇ ನೀರನ್ನ ನಾನು ಬಿಸಿ ಮಾಡಿಯೇ ಹಾಕ್ತೀನಿ. ಇವಾಗ ನಮಗೆ ಯಾವುದೇ ಫುಡ್ಡು ಬೇಗ ಪ್ರಿಪೇರ್ ಆಗಬೇಕು, ಒಂದು ನಾನ್ ವೆಜ್ ಆಗಲಿ ವೆಜ್ ಆಗಲಿ, ನಾವು ಯಾವುದಕ್ಕೆ ನೀರನ್ನ ಆ್ಯಡ್ ಮಾಡೋದಕ್ಕಿರುತ್ತೆ ಅದಕ್ಕೆ ಯಾವಾಗಲೂ ನೀರನ್ನ ನಾವು ಬಿಸಿ ಮಾಡಿಯೇ ಹಾಕ್ಕೋಬೇಕು. ಆವಾಗ ಅದು ನಮಗೆ ನೀಟಾಗಿ ಎಲ್ಲದಕ್ಕೂ ಹಿಡಿಯುತ್ತೆ. ಅದೇ ರೀತಿ ನಮಗೆ ತುಂಬ ಫಾಸ್ಟಾಗೂ ನಾವು ಪ್ರಿಪೇರ್ ಮಾಡ್ತೀವಿ, ಏನೇ ಫುಡ್ಡು ನಾವು ಪ್ರಿಪೇರ್ ಮಾಡ್ತಾಯಿದ್ರೂ ಆಗುತ್ತೆ. ಇವಾಗ ನಾನು ಇದಕ್ಕೆ ಒಂದು ಲೋಟನ ನಾನು
ಅಕ್ಕಿನ ತೊಗೊತಾ ಇದ್ದೀನಿ. ಯಾಕಂತಂದರೆ ನಾನು ಇಬ್ಬರಿಗೆ ಪ್ರಿಪೇರ್ ಮಾಡ್ತಾ ಇರೋದು. ನೀವು ಎಷ್ಟು ಜನನ ನೀವು ಮನೇಲಿ ಎಷ್ಟು ಜನ ಇರ್ತಾರೆ ನೀವು ಅದಕ್ಕೆ ನೀವು ಪ್ರಿಪೇರ್ ಮಾಡೋದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಅಕ್ಕಿನ ನೀವು ತೊಗೋಬೋದು. ಇವಾಗ ನಾನು 1 ಲೋಟ ಅಕ್ಕಿಗೆ 3 ಲೋಟ ನೀರನ್ನ ಹಾಕೋತಿದ್ದೀನಿ. ಯೂಶ್ವಲಾಗಿ ನಾವು ಅನ್ನ ಮಾಡಬೇಕಾದ್ರೆ 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನ ಆ್ಯಡ್ ಮಾಡ್ಕೊತೀವಿ. ಆದರೆ ಪಲಾವ್ ಮಾಡಬೇಕಾದ್ರೆ ಏನಾಗುತ್ತೆ ಅಂತಂದರೆ 1 ಲೋಟ ಅಕ್ಕಿಗೆ ನಾವು 3 ಲೋಟ ನೀರನ್ನೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಅದು ವೆಜಿಟೇಬಲ್ಸ್ ಎಲ್ಲ ಇರುತ್ತಲ್ಲ ಅದಕ್ಕೆ ಚೆನ್ನಾಗಿ ನೀರಲ್ಲಿ ಅದು ಆಡಿ ಬೇಯೋದಕ್ಕೆ ಜಾಗ ಸಾಕಾಗೋದಿಲ್ಲ. ಆವಾಗ ಏನಾಗ್ಬಿಡುತ್ತೆ, ಈ ವೆಜಿಟೇಬಲ್ ಆಗಲಿ ಅನ್ನ ಆಗಲಿ ಫುಲ್ಲು ಎಲ್ಲ ತಳ ಹಿಡಿದು ಸುಟ್ಟೋಗಿರೋ ಥರ ಆಗಿರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಾಗುತ್ತೆ, 1 ಲೋಟ ನೀರಿಗೆ 1 ಲೋಟ ಅಕ್ಕಿಗೆ 3 ಲೋಟ ನೀರನ್ನ ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ಈಗ ನಾನು 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಬಾಸ್ಮತಿ ಅಕ್ಕಿ ಆಗಲಿ ಇಲ್ಲ ಬಿರಿಯಾನಿ ಅಕ್ಕಿ ಆಗಲಿ ಯೂಸ್ ಮಾಡಿಲ್ಲ. ನಾರ್ಮಲಾಗಿ ನಾವು ಮನೇಲಿ ಯಾವ ಅಕ್ಕಿನ ಅನ್ನ ಮಾಡೋದಕ್ಕೆ ಡೈಲಿ ಅಕ್ಕಿನ ತಿಂತೀವಿ ಅದೇ ಅಕ್ಕಿನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ತೊಳೆದಿಟ್ಕೊಂಡು ಆ ಅಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಒಂದು ಸಲ ತಿರುಗಿಸಿ ಲಿಡ್ನ ಕ್ಲೋಸ್ ಮಾಡಿ 1 ರಿಂದ 2 ವಿಷಲ್ನ ಕೂಗಿಸ್ಕೊತೀನಿ. ಇವಾಗ ಅದು ಬೇಗ ನನಗೆ ಆಗುತ್ತೆ. ಯಾಕಂತಂದರೆ ನಾನು ಬಿಸಿನೀರನ್ನ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಅದು ತುಂಬ ಬೇಗನೆ ಬಂದಿರುತ್ತೆ. ಇವಾಗ ನೋಡಿ, ಅದು 2 ವಿಷಲ್ ಆಗಿದೆ. ಇವಾಗ ನಾನು ಅದು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ. ಇದರಿಂದ ಬೆನಿಫಿಟ್ ಏನಂದರೆ 1 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕಿರೋದ್ರಿಂದ ನಮಗೆ ಏನು ಬೆನಿಫಿಟ್ ಇರುತ್ತೆ ಅಂತಂದರೆ, ನೋಡಿ ಇದು ಸ್ವಲ್ಪ ಮೆತ್ತಗೂ ಆಗಿಲ್ಲ, ಏನೂ ಆಗಿಲ್ಲ, ಯಾವ ರೀತಿ ಉಡಿ ಉಡಿಯಾಗಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಪಲಾವು. ಇದು ತಳ ಕೂಡ ಹಿಡ್ದಿರೋದಿಲ್ಲ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ 1:3 ಅಂತ, ಆವಾಗ ಯಾವ ಥರ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿದ್ರಲ್ಲ ಮನೇಲಿರೋ ವೆಜಿಟೇಬಲ್ಸಿಂದನೇ ಸಿಂಪಲ್ಲಾಗಿ ಒಂದು 20 ಮಿನಿಟ್ಸಲ್ಲಿ ಯಾವ ಥರ ವೆಜಿಟೇಬಲ್ ಪಲಾವ್ನ ರೆಡಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡ್ರಲ್ವ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.